ನಮಸ್ತೆ ಅಮ್ಮ. ಎಲ್ಲಿಂದ ಫೋನ್ ಮಾಡ್ತಿರೋದು? ಸರ್ ನಾನು ಹಾಸನಿಂದ ಕಾಲ್ ಮಾಡ್ತಾ ಇದ್ದೀನಿ. ಓಕೆ, ಹೇಳಿಮ್ಮ. ಧರ್ಮಸ್ಥಳ ಸಂಘ ಸಂಸ್ಥೆಯ ದಂಧೆ, ಸುಲಿಗೆ, ದರೋಡೆ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೀರಾ ನೀವು? ಖಂಡಿತ ನೋಡ್ತಾ ಇದ್ದೀನಿ ಸರ್, ಖಂಡಿತವಾಗ್ಲೂ ನೋಡ್ತಾ ಇದ್ದೀನಿ. ಇದು ನಿಲ್ಲಿಸ್ಬೇಕಾಗತ್ತೆ. ಈ ತರ ದಂಧೆ ಮಾಡಿ ಅವರು ದೇವ್ರ ಹೆಸರಲ್ಲಿ ದಂಧೆ ಮಾಡೋದು ನಿಜವಾಗೂ ಅವರಿಗೆ ಶಾಪ ತಟ್ಟುತ್ತೆ. ದೇವ್ರು ಅವನನ್ನು ಒಬ್ಬಿದ್ರೆ ಅವ್ರಿಗೆ ಖಂಡಿತವಾಗ್ಲೂ ಶಾಪ ತಟ್ಟುತ್ತೆ. ಈಗಾಗ್ಲೇನೆ ಎಷ್ಟು ಜನ ಸತ್ತೋಗಿದ್ದಾರೆ ಸರ್ ರಾಜ್ಯದಲ್ಲಿ. 25 ಜನ ಮಹಿಳೆಯರು ಪ್ರಾಣ ಕಳ್ಕೊಂಡಿದ್ದಾರೆ. ಅಮ್ಮ, ನೀವು ಎಷ್ಟು ಲಕ್ಷ ತಗೊಂಡಿದ್ರಿ ಸರ್? ನಾನು ಈಗ ಲಾಸ್ಟ್ ಅಲ್ಲಿ ನಾನು 3 ಲಕ್ಷ ತಗೊಂಡಿದ್ದೆ ಸರ್. ಎಷ್ಟು ಬಂದಿತ್ತು ನಿಮ್ಗೆ? 3 ಲಕ್ಷದ ಎಷ್ಟು ಕೈ ಕೊಟ್ಟಿದ್ರಿ? 3 ಲಕ್ಷನೂ ನನಗೆ ಬಂತು. ಪಿ ಆರ್ ಕೆ ಅಮೌಂಟ್ ಅಂತ ಏನೋ ಒಂದು 4-5 ಸಾವಿರ ಅದು ಇದ್ ಮಾಡ್ಕೊಂಡು ಮುಟ್ಕೊಂಡು ನಂಗೆ ಟೋಟಲ್ 3 ಲಕ್ಷನೇ ಬಂತು ನನಗೆ. 3 ಲಕ್ಷ ಬಂತು. 3 ಲಕ್ಷ ಬಂತು, ನಾನು ತಗೊಂಡೆ. ಅದನ್ನ ನಾನು 3 ವರ್ಷಕ್ಕೆ ಹಾಕಿದ್ರು. ನನಗೆ 3 ವರ್ಷ ನಾನು ಒಂದು ವಾರಕ್ಕೆ 2 ಸಾವಿರ, ಒಂದೊಂದ್ಸರಿ 2 ಸಾವಿರ, ಒಂದೊಂದ್ಸರಿ 2 ಸಾವಿರ, ಒಂದೊಂದ್ಸರಿ 3 ಸಾವಿರ, ಆದಷ್ಟು ಬೇಗ ಮುಗಿದೆ ಅಂತಾನೆ ನಾನು ಕಟ್ಟಿದ್ದೀನಿ. ಅದನ್ನೇ ಲೆಕ್ಕ ಹಾಕಿದ್ರೆ ಈಗ 2 ವರ್ಷ ಆಗಿದೆ ನಾನು ತಗೊಂಡು. ಸುಮಾರು 2,80,000 ನಾನು ಕಟ್ಟಿದ್ದೀನಿ ಸರ್, ನನ್ನ ಲೆಕ್ಕದಲ್ಲಿ. ನನ್ನ ಲೆಕ್ಕ ನಾನು ಕಟ್ಟಿರೋದು ನೋಡಿ ಲೆಕ್ಕ ಹಾಕಿನೇ ನಾನು ಅದನ್ನ ಕೌಂಟ್ ಮಾಡಿ. ಸೂಪರ್. ಎಲ್ಲರೂ ಕೂಡ ಆ ಲೆಕ್ಕ ಹಾಕೋಬೇಕು, ಇದು ಎಷ್ಟೆಷ್ಟು ಬುಕ್ಸ್ಗಳಿದೆ ಅಂತ. ಹಾಗೆ ನೀವು ಕಟ್ಟಿದಿಲ್ಲಮ್ಮ ಹಣ. ಓಕೆ, ಆ ಬುಕ್ ನಲ್ಲಿ ಏನ್ ಎಂಟ್ರಿ ಮಾಡಿದ್ದಾರೆ? ಎಂಟ್ರಿ ಮಾಡೋರು ಯಾರು ಆ ಬುಕ್ಗೆ? ಅವರು ಅಲ್ಲ ನೀವುಗಳೇನಾ? ನಾವ್ ಎಂಟ್ರಿ ಮಾಡಲ್ಲ, ಅವ್ರು ಎಂಟ್ರಿ ಮಾಡ್ತಾರಾ? ಕಲೆಕ್ಷನ್ ಪಾಯಿಂಟ್ ಅಂತ ಒಂದು 25, 30, 40 ಸಂಘಗಳಿಗೆ ಒಂದು ಕಲೆಕ್ಷನ್ ಮಾಡಿದ್ರೆ ಒಂದು ಪಾಯಿಂಟ್ ಇಟ್ಕೊಂಡಿರ್ತಾರೆ. ಒಂದು ಮಳಿಗೆ ಮಾಡ್ಕೊಂಡಿರ್ತಾರೆ, ಮತ್ತೆ ಯಾವ್ದೋ ಒಂದು ಜಾಗ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಅಲ್ಲಿ ಶುಕ್ರವಾರ ಬೆಳಗ್ಗೆ ಹೋಗಿ ಕಟ್ಟಬೇಕು. ಸಂಘದವರು ಯಾರಾದ್ರೂ ಒಬ್ರು ಹೋಗಿ ಕಟ್ಟಬೇಕು. ಒಬ್ಬೊಬ್ರು ಸಂಘದವ್ರು ಒಬ್ಬೊಬ್ರು ಕಟ್ಟಬೇಕು. ಅಲ್ಲಿ ಕೊಡುವಂತದ್ದು ಅದು ಬ್ಯಾಂಕ್ದು ರಸೀದಿ ಎಲ್ಲ ಏನಲ್ಲ, ಒಂದು ಕೈ ಚೀಟಿಗೆ ಬರ್ಕೊಡ್ತಾರೆ ಸರ್. ಕೈ ಚೀಟಿಗೆ ಇಷ್ಟು ಬಂದಿದೆ, ಇಂಥ ಸಂಘದ್ದು ಈ ತರ ಬಂದಿದೆ. ಈಗ ನಮ್ದು ನಿಸರ್ಗ ಸಂಘ ಅಂತ ಹೇಳಿ, ನಿಸರ್ಗ ಸಂಘದ್ದು ವಾರದ್ದು ಎಷ್ಟು 15,000 16,000 ಎಷ್ಟು ಬರುತ್ತೆ ಟೋಟಲ್ ಅಮೌಂಟ್, ಅಷ್ಟು ಬಂದಿದೆ ಅಂತ ಹೇಳಿ ಕೈಲಿ ಬರ್ಬಿಟ್ಟು, ಅದಕ್ಕೊಂದು ಸೀಲ್ ಇಲ್ಲ, ಒಂದು ಎಂಥದ್ದು ಇಲ್ಲ ಸರ್. ಬಂದಿದೆ ಅಂತ ಹೇಳ್ಬಿಟ್ಟು ನಿಸರ್ಗ ಸಂಘ ಎಷ್ಟು ಬಂದಿದೆ, ಸಂಗ್ರಹಣೆ ಆಗಿದೆ ಅಂತ ಹೇಳಿ ಬರ್ಬಿಟ್ಟು ಒಂದು ಛೋಟ ಸೈನ್ ಹೊಡ್ತಾರೆ ಸರ್. ನಾವು ಅದು ಎಲ್ಲಿಗೆ ಹೋಗಿದೆ ಅಂತ ಕೇಳ್ಬೇಕು. ನಮ್ಮ ಸಾಲ ಎಲ್ಲಿ ಕಟ್ಟಿದೀವಲ್ಲ ನಮಗೆ ಅರ್ಥ ಆಗ್ತಾ ಇಲ್ಲ. ನೀವು ಕೊಟ್ಟ ದುಡ್ಡು ಯಾವ ಬ್ಯಾಂಕ್ಗೆ ಹೋಯ್ತು, ಯಾವ ಪೋಸ್ಟ್ ಆಫೀಸ್ಗೆ ಹೋಯ್ತು, ಯಾವ ಸಂಘಕ್ಕೆ ಹೋಯ್ತು ಅನ್ನೋದು ಬೇಕು. ಆದ್ರೆ ಸುಮ್ಮನೆ ಚೀಟಿ ಬರ್ಬಿಟ್ಟು ಕೊಟ್ಬಿಡ್ತಾರೆ. ಹೌದು. ಓಕೆ, ನೀವು ಕ್ಯಾಶೇ ತಗೊಳ್ಳೋದು. ಅವರು ಪೇಟಿಎಂ, ಫೋನ್ ಪೇ ಯಾವ್ದು ತಗೊಳ್ಳಲ್ಲ. ಅವರು ಯಾವ್ದು ತಗೊಳ್ಳಲ್ಲ, ಕ್ಯಾಶೇ ಕೊಡ್ಬೇಕು. ಕ್ಯಾಶ್ ಕೊಡ್ಬೇಕು. ಒಂದು ಹೊರದೋಗಿ ನೋಟ್ ಕೊಡಬಾರ್ದು. ಒಂದು 500 ರೂಪಾಯಿ ನೋಟ್ ಏನಾದ್ರೂ ಒಂದು ಕಲೆ ಆಗಿದ್ರೆ ತಗೊಳ್ಳಲ್ಲ. ಎಲ್ಲ ಕಂಡೀಷನ್ಸ್ ಸರ್ ಅಲ್ಲಿ. ಆಯ್ತು, ನೀವು ದುಡ್ಡು ಕಟ್ಟಿದಾಗ ಅವ್ರು ಚೀಟಿ ಕೊಡ್ತಾರೆ, ಮನೆ ತಗೊಂಡ್ಬಂದ್ರೆ ಅದನ್ನು ಬುಕ್ಕಿಗೆ ಅಂಟಿಸಿರ್ತಾರೆ. ನಮ್ದೊಂದು ಬುಕ್ ಇದೆ, ಬುಕ್ಕಿಗೆ ಅಂಟಿಸಿರ್ತೀವಿ. ಅದನ್ನೆಲ್ಲ ನೀವು ಜೋಪಾನ ಮಾಡಿ ಇಟ್ಟಿದ್ದೀರಾ? ಖಂಡಿತ ಜೋಪಾನ ಮಾಡಿ ಇಟ್ಟಿದ್ದೀವಿ. ಓಕೆ, ಈಗ ಅದೇ ಅಮೌಂಟ್ ಏನ್ ನೀವು ಕಟ್ಟಿದ್ರಿ, ಏನ್ ಚೀಟಿ ಎಲ್ಲ ತಗೊಂಡ್ಬಂದು ಬುಕ್ ಅಂಟಿಸ್ಕೊಂಡಿದ್ರಿ, ಸ್ಲಿಪ್ ಎಲ್ಲಾನು ಇಷ್ಟೇ ಅಮೌಂಟ್ ಕಟ್ಟಿದ್ರಿ ಅಂತ ಅಲ್ಲೂ ಕೂಡ ನಿಮ್ಗೆ ಗ್ಯಾರಂಟಿ ಇದೆಯಾ? ಈಗ ನಾವು ಕಟ್ಟಿರೋದು ಲೆಕ್ಕ ಹಾಕಿ ಅಷ್ಟೇ ಕಟ್ಟಿದ್ವಿ ಅಂತ ಗ್ಯಾರಂಟಿ ಇದೆ. ಅಲ್ಲ, ನಿಮ್ಮ ಹತ್ರ ಗ್ಯಾರಂಟಿ ಇದೆ, ಅವ್ರ ಹತ್ರ ಲೆಕ್ಕ ಇದೆಯಾ ಅಂತ ಅಷ್ಟೇನೆ. ಈಗ ನೀವು ಹೇಳಿದ್ರೆ ನನಗೆ ಗೊತ್ತಿಲ್ಲ, ಆ ದುಡ್ಡು ತಗೊಂಡಾಗ ಅವ್ರು ಯಾವ ಅಕೌಂಟ್ ಹಾಕ್ತಾರೆ ಅಂತ ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಅಕಸ್ಮಾತ್ ಅವರು ನಿಮ್ಗೆ ಇಲ್ಲಮ್ಮ, ನೀವು ಹೇಳಿದ್ರೆ ಅವಾಗ 2,85,000 ಅಷ್ಟು ನಾನು ಕಟ್ಟಿದ್ದೀನಿ, ಆಲ್ರೆಡಿ ನನ್ನ ಲೆಕ್ಕದಲ್ಲಿ ಬರ್ತಾ ಇದೆ, ಈ ಚೀಟಿ ಎಲ್ಲ ನೋಡಿದಾಗ ಅಂತ ಹೇಳಿದ್ರಿ. ಅವರು ಆ ಲೆಕ್ಕ ಕೊಟ್ಟಿದ್ದಾರಾ? ಕೊಟ್ಟಿಲ್ಲ. ಆ ಲೆಕ್ಕ ಕೊಟ್ಟಿಲ್ಲ. ಕೇಳಿದ್ರೆ 1,15,000 ನಾನು ಕಟ್ಟಬೇಕು ಅಂತ ಹೇಳಿ ತೋರಿಸ್ತಾ ಇರೋದು ನನಗೆ. ಅದನ್ನೇ ಹೇಳಿದ್ದಮ್ಮ, ಇದು ಪಾಯಿಂಟ್. ಈಗ ಗೊತ್ತಾಯ್ತಾ? 3 ಲಕ್ಷ ತಗೊಂಡು 2,80,000 ನಾನೀಗ ಕಟ್ಟಿದ್ದೀನಿ. ಅವ್ರು ತೋರಿಸ್ತಾ ಇರೋದು ಇನ್ನು ಬಾಕಿ 1,15,000 ಬಾಕಿ ಇದೆ ನಿಮ್ದು ಅಂತ ಹೇಳಿ ನನ್ನೆಲ್ಲ ಕೇಳಕ್ ಬಂದ್ರು ಮನೆಗೆ. ಏನಂದ್ರೆ ನಾನು ಅವಾಗ ನನ್ನ ಲೆಕ್ಕದಲ್ಲಿ ಅವರಿಗೆ ನೋಡಿ ಇಷ್ಟು ಕಟ್ಟಿದೀನಿ, ನಾನು ಇನ್ನು ಮುಂದೆ ನಾನು ಕಟ್ಟಕ್ಕಾಗಲ್ಲ, ಬಡ್ಡಿ ಕಟ್ಬೇಕಾ, ನಂದು ಉಳಿತಾಯದ ಹಣ ಇದೆ. ಉಳಿತಾಯ ನಾವು ವಾರಕ್ಕೆ 20 ರೂಪಾಯಿ ಉಳಿತಾಯ ಮಾಡ್ತೀವಿ ಸರ್. ಈಗ ಅದು ಈಗ 10-12 ವರ್ಷಕ್ಕೆ 13,000 ದುಡ್ಡಾಗಿದೆ ನಂದು. ನಂದೇ ಹೇಳ್ತಾ ಇದ್ದೀನಿ, ಬೇರೆಯವ್ರು ಹೇಳ್ತಾ ಇಲ್ಲ. 13,000 ದುಡ್ಡಾಗಿದೆ ನಂದು. ನಿಮಗೆ ಬೇಕಾ ಬಡ್ಡಿ ಬೇಕಾ? 13,000 ದುಡ್ಡು ನೀವು ಮೈನಸ್ ಮಾಡ್ಕೊಳ್ಳಿ. ನಂದು LIC ಕಟ್ಟಿದ್ದೀನಿ 2 ವರ್ಷ, ಅದಕ್ಕೆ ಮೈನಸ್ ಮಾಡ್ಕೊಳ್ಳಿ. ಆಮೇಲೆ ಉಳಿತಾಯಕ್ಕೆ ಲಾಭಾಂಶ ಕೊಡ್ತೀನಿ ಅಂತ ಹೇಳಿದ್ರಿ, ಲಾಭಾಂಶ ಎಷ್ಟು ಬರುತ್ತೆ ನೀವೇ ತಗೊಳ್ಳಿ.
ಹ್ಮ್ ನನಗೇನ್ ಬಡ್ಡಿ ಕಟ್ಟಕ್ ಆಗಲ್ಲ, ನಾನು ಕಟ್ಟೋದಿಲ್ಲ. PRK ಅಮೌಂಟ್ ಯಾವುದೇ ಕಾರಣಕ್ಕೂ ನಾನು ಕಟ್ಟಲ್ಲ ಅಂತ ಹೇಳಿ ನಾನು ಗಲಾಟೆ ಮಾಡಿದೆ. ವಾಪಸ್ ಕಳ್ಸಿದ್ರಿ? ಹೆದರಿದ್ರ? ವಾಪಸ್ ಕಳ್ಸಿದೆ. ಇದೇನ್ ಬಿಡ್ತೀರಾ ಸರ್ ನಾನ್ ಮನೆಗೆ ಬಂದೆ? ನಾನ್ ಬಿಡಲ್ಲ. ತುಂಬಾ ಜೋರ ಮಾತಾಡೋದು, ಬಾರಿಸ್ಬಿಡಿ ನೋಡೋಣ ಏನಾಗುತ್ತೆ ಅಂತ. ನಾವು ಹೋರಾಟ ಮಾಡ್ಕೊಂಡ್ ಬಂದಿರೋರು, ಅದನ್ನು ಹೋರಾಟ ಮಾಡ್ತಾ ಇದ್ದೀವಿ. ನೀವು ಗೆದ್ರಿ ನೋಡಿ, ನೀವು ಪ್ರಶ್ನೆ ಮಾಡಿದ್ದಕ್ಕೆ ನೀವು ಗೆದ್ದಿದ್ದು. ಆದ್ರೆ ಅವ್ರು ಮತ್ತೆ ಏನಾದ್ರು ಬಂದು ಇಲ್ಲ ನಿಮ್ದು ಹಳೇದು ಬ್ಯಾಲೆನ್ಸ್ ಇದೆ ಕಟ್ಟಬೇಕು ಅನ್ನೋದಾದ್ರೆ ನಿಮ್ಮ ಮೊಬೈಲ್ ನಲ್ಲಿ ಒಂದು ರೆಕಾರ್ಡ್ ಮಾಡ್ಕೊಳ್ಳಿ. ಹಾಗೆ ಜನ ಬಂದಿತ್ತು. ಈಗ ಹೇಳ್ತೀನಿ ಒಂದ್ ಸೆಕೆಂಡ್. ಈಗ ಒಂದು 3-4 ಹಿಂದೆ 9 ಜನ ಬಂದಿದ್ರಪ್ಪ. ನಾನು ಎಲ್ಲರಿಗೂ ಕಾಫಿ ಮಾಡ್ಕೊಟ್ಟು ಬಿಸ್ಕೆಟ್ ತರಿಸಿ ಬಾಳೆಹಣ್ಣು ಇತ್ತು ಮನೆಯಲ್ಲಿ ಕೊಟ್ಟು ಎಲ್ಲ ಏನೇ ತಂದಿದ್ರಿ ತಿನ್ಕೊಂಡು ಹೋಗಿ ಅಂತ. ಅವಾಗಿದ್ದು ನಂದು ಬ್ಯಾಲೆನ್ಸ್ ಬರೀ 5,000 ಉಳಿಕೆ ಇತ್ತಿತ್ತು. ಅಂದ್ರೆ ಆ ವಾರದಲ್ಲಿ 2 ವಾರದಿಂದ ಬ್ಯಾಲೆನ್ಸ್ ನಿಲ್ಸ್ಕೊಂಡಿದ್ದೆ. 5,000 ಇತ್ತು. ನಾನು 5,000 ಕಟ್ತೀನಿ. ಇಲ್ಲ ಈಗನೇ ಕೊಡಿ ಅಂದ್ರು. ನಾನ್ ರೆಬಲ್ ಅದೇ, ಈಗನೇ ಕೊಡಿ, ನನ್ನ ಹತ್ರ ದುಡ್ಡಿದೆ, ನನ್ನ ಹತ್ರ ಈಗಲೂ 25,000 ದುಡ್ಡಿದೆ, ನಾನ್ ಕೊಡಲ್ಲ ಅಂದೆ. ನಾನು ಕೊಡಲ್ಲ. ಅದು ಏನ್ ಮಾಡ್ತಾರೆ ಕಿತ್ಕೊಳ್ಳಿ ಹೋಗಿ. ಖಂಡಿತ ನಾನು ಹಾಗೆ ಅಲ್ಲಲ್ಲ ಮಾಡ್ಕೋ, ಏನ್ ಮಾಡ್ಕೊತೀರ ಮಾಡ್ಕೊ ಹೋಗಿ ಅಂತೇಳಿ ಗಲಾಟೆ ಮಾಡಿ ಕಳಿಸಿದೆ. 2 ತಿಂಗಳು ಟೈಮ್ ಕೊಡ್ತೀವಿ, ಆಯ್ತು ಕಟ್ಟಿ ಅಂದ್ರು. ಟೈಮ್ ಮಾಡೋ ಕೊಡಿ, ಏನಾದ್ರು ಮಾಡ್ಕೊಳ್ಳಿ, ನನ್ನ ಕೈ ಕಟ್ಟಕ್ಕಾಗಲ್ಲ, ನಾನು ತಗೊಂಡಿರೋಷ್ಟು ದುಡ್ಡು ಕಟ್ಟಿದೀನಿ, ಬಿಟ್ಟಿರೋ ದುಡ್ಡಿಗೆ ಅದ್ ಏನ್ ಕೋರ್ಟ್ ಹಾಕತ್ತೀರಾ, ಸ್ಟೇಷನ್ ಕೊಡ್ತೀರಾ, ಏನ್ ಕೊಡ್ತೀರಿ ನಾನು ಫೇಸ್ ಮಾಡ್ತೀನಿ, ಹೋಗ್ತಾ ಇರಿ ಅಂತ ನೀವ್ ಇನ್ನು ಹಿಂಗೆ ಕೂತ್ಕೊಂಡ್ರೆ 9 ಜನದ ಮೇಲೆ ಡೆಫಾಮೇಶನ್ ಕೇಸ್ ಹಾಕ್ತೀನಿ ಅಂತ ಅಂದೆ. ಎಲ್ಲ ಬಡ 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 ಅಂತ ಹೋದ್ರು. ಸೂಪರ್ ಸೂಪರ್ ಸೂಪರ್. ಅಟ್ಲೀಸ್ಟ್ ನಿಮ್ಮಂತ ಬುದ್ಧಿವಂತರನ್ನಾದ್ರೂ ನೋಡಿ, ಧೈರ್ಯವಂತರನ್ನಾದ್ರೂ ನೋಡಿ, ಅಕ್ಕಪಕ್ಕದವರಾದ್ರೂ ಪಾಠ ಕಲಿಯಬೇಕು. ಅದು ಕೂಡ ಮಾಡಲ್ಲ. ಅಮ್ಮ ಇವರು ಕೋರ್ಟಲ್ಲಿ ಕೇಸು ಕೂಡ ಹಾಕಕ್ಕಾಗಲ್ಲ. ಹಾಕಿದ್ರೆ ಹೇಳಿ, ಅದಕ್ಕೆ ನಾವು ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ನಾನು ಕೂಡ ಕೊಡ್ತೀನಿ. ನಮ್ಮ ಹತ್ರ ಕೂಡ ಸಾವಿರಾರು ಡಾಕ್ಯುಮೆಂಟ್ ನಮ್ಗೆ ಕೊಟ್ಟಿದ್ದಾರೆ ಜನ, ಬಂದು ನಮ್ಗೆ ಪೋಸ್ಟ್ ಕೂಡ ಮಾಡ್ತಾ ಇದಾರೆ ಎಲ್ಲರೂ. ನಾನು ಹೇಳ್ತಾ ಇದ್ದೀನಿ ಸರ್, ಕಟ್ಟಬೇಡಿ, ಯಾರು ಕಟ್ಟಬೇಡಿ ಅಂತ ಅಂದ್ರೂ ಪಾಪ ಏನ್ ಮಾಡ್ತಾರೆ ಕೆಲವರು, ಹೇಳಿದ್ನಲ್ಲ ಮರ್ಯಾದೆ ಗಂಟೆ ಕಟ್ತಾರೆ ಸರ್. ಇದನ್ನ ಕೇಳಿ ನನಗಂತೂ ಬೇಜಾರಾಗಿ ಹೋಗಿದೆ. ಆಯ್ತಾ ಅಮ್ಮ, ಮತ್ತೆ ಅವರು ಏನಾದ್ರು ಅಕ್ಕಪಕ್ಕದವ್ರ ಹತ್ರ ಮಾತಾಡಿ ಅವ್ರ ಮರ್ಯಾದೆ ತೆಗೆಯೋ ಕೆಲಸ ಮಾಡ್ತಾರ ಅಲ್ಲಿ ಆ ಕಡೆ? ನನ್ ಮನೆಯಿಂದ ಕೆಳಗಡೆ ಸ್ವಲ್ಪ ಅಲ್ಲೆಲ್ಲ ಮಾಡ್ತಾರಂತೆ. ನಾನು ಏನೋ ಸ್ವಲ್ಪ ಕೆಲಸ ಇತ್ತು. ಅಮ್ಮ ಈಗ ಕೊನೆಯದಾಗಿ ಈ ಧರ್ಮಸ್ಥಳ ದುಡ್ಡನ್ನ ಕಟ್ಬೇಡಿ ಅಂತ ನಾವು ಹೇಳ್ತಿಲ್ಲ, ನೀವು ಕೂಡ ಹೇಳ್ತಾ ಇಲ್ಲ. ಸಾಲ ತಗೋಬೇಡಿ ಅಂತ ಕೂಡ ನಾವು ಕೂಡ ಹೇಳಲ್ಲ, ನೀವು ಕೂಡ ಹೇಳಲ್ಲ. ಆದ್ರೆ ಸಾಲ ತಗೊಳ್ಳೋದಕ್ಕೆ ಲೆಕ್ಕ ಕೊಡಿ ಅಂತ ಕೇಳ್ತಾ ಇದೀವಿ ಅಷ್ಟೇ ಅಲ್ವಾ? ಆ ಲೆಕ್ಕ ಕೇಳಕ್ಕೆ ಯಾಕೆ ಹೆದರ್ತಾ ಇದಾರೆ ಈ ಜನಗಳಿಗೆ? ನೀವು ಏನ್ ಹೇಳ್ತೀರಮ್ಮ? ಜನಗಳಿಗೆ ನಾನು ಹೇಳೋದು, ನಿಮ್ಮ ಏನ್ ತಗೊಂಡಿದ್ದೀರ ಸಾಲನ ನೀವು ಲೆಕ್ಕ ಹಾಕಿ ಅದನ್ನ, ಅಥವಾ ನೀವು ಕಟ್ಟಿರೋದು ನಿಮ್ಗೆ ಏನ್ ಸಾಲ ಬಡ್ಡಿ ಏನಿದೆ ಅದನ್ನ ಲೆಕ್ಕ ಹಾಕಿ ನ್ಯಾಯವಾಗಿ ರೀತಿಲಿ ಇದ್ರೆ, ಜಾಸ್ತಿ ಬಡ್ಡಿ ಇದ್ರೆ ಖಂಡಿತವಾಗ್ಲೂ ಕಟ್ಟಬೇಡಿ ಅನ್ನೋದೇ ನನ್ನ ಪ್ರಶ್ನೆ. ನೀವು ತಗೊಂಡು ಕರೆಕ್ಟ್ ಆಗಿ ಅವ್ರು ಏನು ಹಾಕಿದ್ದಾರೆ, ಬಡ್ಡಿ ಏನ್ ಇದು RBI ಏನ್ ಬಡ್ಡಿ ಫಿಕ್ಸ್ ಮಾಡಿದೆ RBI, ಆ ಬಡ್ಡಿ ಪ್ರಕಾರ ಕೊಡಿ, ನಾನು ಬೇಡ ಅಂತ ಹೇಳಲ್ಲ. ಯಾಕೆಂದ್ರೆ ಯಾರದೇ ಆಗ್ಲಿ ದುಡ್ಡು ಅದು ಅವ್ರದೇ ಆಗಿರ್ಬೋದು, ಬೇರೆಯವ್ರದ್ದು, ಅದು ಯಾವ ತರ ದುಡ್ಡು ನನಗೆ ಗೊತ್ತಿಲ್ಲ. ಅವ್ರು ಮೋಸ ಮಾಡಿರೋದು, ವಂಚನೆ ಮಾಡಿರೋದು ನನಗೆ ಬೇಕಾಗಿಲ್ಲ. ಅದು ನಾವು ತಗೊಂಡಿದೀವಿ, ಅದನ್ನ ಕರೆಕ್ಟ್ ಆಗಿ ಕಟ್ಟಬೇಕು. ರೀಸನಬಲ್ ಆಗಿ ಬಡ್ಡಿ ಹಾಕಿ ತಗೊಳ್ಳಿ ಸರ್, ಕಾನೂನು ಪ್ರಕಾರ ತಗೊಳ್ಳಿ. ಹೌದು. RBI ಏನ್ ಹೇಳುತ್ತೆ ಸರ್, RBI ರೂಲ್ಸ್ ಫಾಲೋ ಮಾಡ್ಲಿ ಇವ್ರು ಯಾತಕ್ಕೆ ವಾರದ ಬಡ್ಡಿ ವಸೂಲಿ ಮಾಡೋದು, ವಾರ ಬಂದು ಮನೆಗೆ ಕುತ್ಕೊಳ್ಳೋದು, ಲೇಡೀಸ್ ಗಳಿಗೆ ಅವಮಾನ ಮಾಡೋದಕ್ಕೆ, ಕೆಟ್ಟ ಪದಗಳನ್ನ ಉಪಯೋಗಿಸಕ್ಕೆ ಯಾಕೆ? ಅಮ್ಮ, ಅದಕ್ಕೆ ನಾನು ನಿಮ್ಮ ಮುಖಾಂತರ ಒಂದು ಕೇಳ್ಕೊಳ್ತೀನಿ, ಎಲ್ಲ ಜನಗೂ ಕೂಡ ನಾನು ಕೇಳ್ಕೊತೀನಿ. ಸೊ ನಾನು ಹೇಳೋದು ಸರಿ ಇದೆಯಾ ಅಂತ ನಾನು ದಯವಿಟ್ಟು ಅದನ್ನ ನೀವೇ ನಮಗೆ ಕರೆಕ್ಟ್ ಮಾಡಿ. ಈಗ ಅವರು ಮನೆ ಹತ್ರ ಬಂದು ಏನಾದರೂ ಈ ಥರ ದರ್ಪ ತೋರಿಸಿದ್ರೆ, ವಾರದ ಬಡ್ಡಿ ಅಂತ ಹೇಳಿದ್ರೆ, ಫಸ್ಟ್ ಕೇಳಬೇಕಾಗಿರೋದು ನಾವು ನಮ್ಮ ದುಡ್ಡು ಯಾವ ಅಕೌಂಟ್ಗೆ ಹೋಗ್ತಾ ಇದೆ. ಸೇವಿಂಗ್ಸ್ ಅನ್ನೋ ಅಂತ ದುಡ್ಡು ತಗೋತಾರಲ್ಲಮ್ಮ ಅವರು, ಅದು ಯಾವ ಅಕೌಂಟಲ್ಲಿ ಜಮಾ ಆಗ್ತಾ ಇದೆ, ಎಲ್ಲಿ ಜಮಾ ಆಗ್ತಾ ಇದೆ, ಆ ಅಕೌಂಟ್ ನಂಬರ್ ನಮಗೆ ಕೊಡಿ. ಹಾಗೆ ಇನ್ಶೂರೆನ್ಸ್ ಬಾಂಡ್ ಅಂತ ಹೇಳಿದ್ರೆ ಯಾವ ಕಂಪ್ನಿದು ಎಲ್ಲಿಗೆ ಹೋಗ್ತಾ ಇದೆ, ವಿತ್ ಇಂಟ್ರೆಸ್ಟ್ ಸಮೇತ ತಗೊಳ್ಳೋದಕ್ಕೆ ನಿಮ್ಗೇನು ಕಾನೂನು ಅವಕಾಶ ಇದೆಯಾ? ಹಾಗೆ ವರ್ಷಕ್ಕೆ 7% 14% ಏನೋ ಹೇಳ್ತಾ ಇದ್ರು. ಆ್ಯಕ್ಚುಲಿ ನಾನು ಹೇಳಿದ್ದು ವಾರಕ್ಕೆ ಬಡ್ಡಿ ಸಮೇತ ಹಣ ತಗೊಳ್ಳೋದಕ್ಕೆ RBI ಕಾನೂನು ಇದೆಯಾ? ಅಷ್ಟೇ ಅಲ್ಲ, ಅವ್ರು ಬರ್ಕೊಳ್ತಾರಲ್ಲ ಚೀಟಿ ಬರ್ಕೊಂಡು ನಾವು ಮನೆಗೆ ಬರ್ತೀವಿ, ಯಾವುದೋ ಬುಕ್ ತೊಗೊಂಡು ಇವ್ರು ಬರ್ದಿದ್ದಾರೆ ಅಂತ, ಆ ಬುಕ್ಕಿಗೂ ಅವರು ತಗೊಂಡೋಗಿ ಬರ್ಕೊಳ್ಳೋಂಥ ಬುಕ್ಕಿಗೂ ಕೂಡ ಈಕ್ವಲ್ ಇದೆಯಾ ಅಂತ ಚೆಕ್ ಮಾಡಿ ಅಲ್ವಮ್ಮ? ಇದು ಇಂಪಾರ್ಟೆಂಟ್. ನಿಮ್ಮ ಬುಕ್ಕಲ್ಲಿ ಏನಾದ್ರು ಬರ್ಕೊಟ್ಬಿಡ್ತಾರೆ, ಅಲ್ಲಿ ಹೋಗ್ಬಿಟ್ಟು ಮತ್ತೆ ಕಡಿಮೆ ಬರ್ಕೋತಾರೆ. ಸೊ ಅದಕ್ಕೆ ಇದುವರೆಗೆ ಏನೇನು ಕಟ್ಟಿದ್ದಾರೆ, ಹಳುಬರು ಏನೇನು ಕಟ್ಟಿದ್ದಾರೆ, ಎಷ್ಟು ವರ್ಷದಿಂದ ಏನೇನು ಕಟ್ಟಿದಾರೋ ಎಲ್ಲದಕ್ಕೂ ಕೂಡ ಅವರು ಲೆಕ್ಕ ಕೇಳ್ಕೊಂಡು ಕೂತ್ಕೊಂಡ್ರೆ ಎಷ್ಟೋ ಜನ ದುಡ್ಡೇ ಕಟ್ಟಂಗಿಲ್ಲ, ಇವರೇ ವಾಪಸ್ ಕೊಡ್ಬೇಕು. ಖಂಡಿತ ಸರ್. ಈಗ ನಾನು ಹೇಳ್ತಾ ಇದ್ದೀನಲ್ಲ, ನಾನು ತಗೊಂಡಿರೋಂಥ ಸಾಲನ ನಾನು ಕ್ಲಿಯರ್ ಮಾಡಿದ್ದೀನಿ.
ಬಡ್ಡಿ ಕಟ್ಬೇಕಾ? ನನ್ನ ಕೈಲಿ ಬಡ್ಡಿ ಕಟ್ಟಕ್ ಸಾಧ್ಯ ಇಲ್ಲ. ಅವ್ರು ಬಡ್ಡಿ ಹಾಕಿದ್ರೆ ನಾನು ಕಟ್ಟಕ್ ಆಗಲ್ಲ. ಅವ್ರು ಏನು ರೂಲ್ಸ್ ರೆಗ್ಯುಲೇಷನ್ ಅವ್ರ ಏನ್ ಕಾನೂನು ಮಾಡ್ಕೊಂಡಿರ್ತಾರೆ, ಅವ್ರು ಬೇಕಾದ್ರೆ ಕೋರ್ಟ್ ಹೋಗ್ತಾರ, ಕೋರ್ಟ್ ಅಲ್ಲಿ ವಸೂಲಿ ಮಾಡ್ಕೊಳ್ಳಿ. ಸ್ಟೇಷನ್ ಹೋಗ್ತಾರ, ಸ್ಟೇಷನ್ ವಸೂಲಿ ಮಾಡ್ಕೊಳ್ಳಿ. ಕೋರ್ಟ್ ಅನ್ನೋದು ಇದೆಯಲ್ಲ ಸರ್, ಕೋರ್ಟ್ ಹೋಗ್ಲಿ ಅವರು. ಕೋರ್ಟ್ ಹೋಗ್ಲಿ. ಈಗ ಕೋರ್ಟೇ ತಾನೇ ಫೈನಲ್ ಡಿಸಿಷನ್ ಕೊಡೋದೇ ಕೋರ್ಟ್ ಅಲ್ವೇ? ಖಂಡಿತ. ಪ್ರಜಾಪ್ರಭುತ್ವದಲ್ಲಿ ಕೋರ್ಟ್ ತಾನೇ ಫೈನಲ್. ಕೋರ್ಟ್ ಅಲ್ಲಿ ನಾವು ಕಟ್ಟಬೇಕು ಅಂದ್ರೆ ನಾವು ಕಟ್ತೀವಿ. ಇದ್ರ ಬಗ್ಗೆ ನಾವೆಲ್ಲರೂ ನಾವುಗಳೆಲ್ಲರೂ ಎಚ್ಚೆತ್ಕೋಬೇಕು ಸರ್. ಎಚ್ಚೆತ್ಕೊಳ್ದೆ ಹೋದ್ರೆ ಆಗೋದಿಲ್ಲ ಸರ್. ಈಗ ಓಕೆ, ನನಗೆ ಒಂದು ಮಾಹಿತಿ ಏನಂದ್ರೆ, ಇದುವರೆಗೆ ಯಾರ್ಯಾರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾರೆ ಎಲ್ಲರೂ ಕೂಡ ಧರ್ಮಸ್ಥಳ ಸಂಘ ಸಂಸ್ಥೆಯವರು ಕೊಟ್ಟಂತ ಟಾರ್ಚರ್ ಇಂದ ಅಂತ ನಾನು ಕೇಳ್ಪಟ್ಟಿದ್ದೆ. ಹೌದಾ? ಖಂಡಿತ ಖಂಡಿತ ಖಂಡಿತ. ಈಗ ಚಾನೆಲ್ಗಳಲ್ಲಿ ನ್ಯೂಸ್ಗಳಲ್ಲಿ ಇದೆಲ್ಲ ಹರಿದಾಡ್ತಾ ಇರೋದು ಮೈಕ್ರೋ ಫೈನಾನ್ಸ್ ಅಂತ ಇದೆ. ಮೈಕ್ರೋ ಫೈನಾನ್ಸ್ ಗಳು ಎಲ್ಲವೂ ಆತರ ಇಲ್ಲ. ಅದ್ರಲ್ಲಿ ಹೆಚ್ಚು ಟಾರ್ಚರ್ ಕೊಡ್ತಾ ಇರೋದನ್ನೇ ಧರ್ಮಸ್ಥಳ ಸಂಘ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಇವರು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ, BC ಟ್ರಸ್ಟ್ ಅಂತ. ಟ್ರಸ್ಟ್ ಮೂಲಕ ಇನ್ನು ಮಹಿಳೆಯರಿಗೆ ಸುಮಾರು ನಮ್ಮ ಹಾಸನದಲ್ಲಿ ನಾನು ಕೂಡ ಒಂದು ಸಂಘವನ್ನ ಮಾಡಿದ್ದೀನಿ. ಸಂಘ ಮಾಡಿದ್ದು ಸುಮಾರು 2010ರಲ್ಲಿ 2009-10ನೇ ಸಾಲಿನಲ್ಲಿ ಸಂಘ ಮಾಡಿದ್ದು. ಅವರೇ ನಮ್ಗೆ ಗೊತ್ತೇ ಇರ್ಲಿಲ್ಲ, ಇದು ನನಗೆ ಗೊತ್ತೇ ಇರ್ಲಿಲ್ಲ. ಇಲ್ಲಿ ಅವರೇ ಬಂದ್ರು, ಸೇವಾ ಪ್ರತಿನಿಧಿಗಳಂತೆ, ಮೇಲ್ವಿಚಾರಕರು, ನಿರ್ದೇಶಕರು ಅಂತ ಯಾರು ಬಂದು ನಮ್ಗೆ ಸಂಘವನ್ನ ಮಾಡಿ, ಹೀಗೆ ನಿಮ್ಗೆ ಕಡಿಮೆ ಬಡ್ಡಿಲಿ 50 ಪೈಸಾ 60 ಪೈಸಾ 70 ಪೈಸಾ ನಿಮ್ಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಸಂಘವನ್ನ ಮಾಡಿದೆ. ಮಹಿಳೆಯರಿಗೆ ಮನೇಲಿ ಕುತ್ಕೊಂಡಿರ್ತಾರೆ, ಅವ್ರಿಗೆ ಏನೋ ಒಂದ್ 3 ಕಾಸಿದ್ರೆ ಏನಾದ್ರು ಒಂದ್ ಮಾಡ್ಕೋಬಹುದಲ್ಲ ಅನ್ನೋ ಆಸೆಗೋಸ್ಕರ ಸಂಘ ಮಾಡಿರ್ತಾರೆ. ಈಗ ಅವ್ರಾಗೆ ಬಂದು ಕೊಡ್ತೀವಿ. ಈಗ ಬ್ಯಾಂಕ್ ಅಲ್ಲಿ ನಮ್ಗೆ ಮಹಿಳೆಯರಿಗೆ ಯಾರು ಸಾಲ ಕೊಡೋದು ಕಡಿಮೆ. ಹೌದು, ಬ್ಯಾಂಕ್ ಕೊಡಲ್ಲ ಅಂತಾನೆ ಜಾಸ್ತಿ ಆಗಿದ್ದು. ಐಟಿ ರಿಟರ್ನ್ ಕೇಳ್ತಾರೆ, ಯಾವ್ದಾದ್ರು ಫ್ರೆಡ್ಜ್ ಮಾಡಿ ಅಂತಾರೆ. ಇದೆಲ್ಲ ಇದ್ದೇ ಇರೋದ್ನ ಮಹಿಳೆಯರಿಗೆ ಏನಾದ್ರು ಒಂದ್ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಬೋದು ಅಥವಾ ಏನೋ ಒಂದು ವ್ಯವಹಾರ ಮಾಡ್ಬೋದು ಅನ್ನೋದಕ್ಕೋಸ್ಕರ ಮಹಿಳೆಯರಿಗೆ ಆಸೆಯಿಂದ ಸಂಘ ಮಾಡ್ತೀವಿ, ದುಡ್ಡು ಕೊಡ್ತೀವಿ ಅಂದಾಗ ಯಾರು ಬೇಡ ಅಂತಾರೆ? ಹೌದು, ಯಾರು ಬೇಡ ಅನ್ನಲ್ಲ. 50 ಪೈಸಾ ಅಲ್ವಾ, 60 ಪೈಸಾ ಕಟ್ಕೋಬಹುದು. ಹೆಂಗಾದ್ರು ನಮ್ದು ಸಾಮಾನ್ಯ ದುಡ್ಡಲ್ಲಿ ಸ್ವಲ್ಪ ಉಳಿತಾಯ ಮಾಡಿ ಕಟ್ಬೋದು ಅನ್ನೋ ಆಸೆಯಿಂದ. ಈಗ ಬೇರೆ ಕಡೆ ಕೇಳಿದ್ರೆ 5 ರೂಪಾಯಿ ಬಡ್ಡಿ, 10 ರೂಪಾಯಿ ಬಡ್ಡಿ, 20 ರೂಪಾಯಿ ಬಡ್ಡಿ ಅಂತಲ್ಲ, ಅದಕ್ಕಿಂತ 50 ಪೈಸದ ಬಡ್ಡಿ ಸೂಪರ್ ಅಂತ ತಗೊಂಡ್ಬಿಡ್ತಾರೆ ಮೊದಲು. ಖಂಡಿತ ಸರ್. ನಾವು ಮಾಡಿದ ಹಾಗೇನೆ ತಗೊಂಡು ನಾವು ಅಷ್ಟು ವರ್ಷದಿಂದ ಈಗ 2010-11ನೇ ಸಾಲ ಎಷ್ಟು ವರ್ಷ ಆಯ್ತು? ನಾವು ಇಲ್ಲಿಗೆ 12 ವರ್ಷ ಆಯ್ತು. 12-13 ವರ್ಷದಿಂದ ನಾವು ಸಂಘ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಸಂಘ ಮಾಡ್ಕೊಂಡ್ ಈಗ ಸಾಲ ತಗೊಂಡು ಅಲ್ಲಿಂದ ತಗೊಂತಾನೆ ಇದೀವಿ ನಾವು. 10,000ದಿಂದ ಫಸ್ಟ್ 10,000ದಿಂದ ಈಗ 3 ಲಕ್ಷಕ್ಕೆ ಬಂದು ನಿಂತಿದ್ವಿ. ನೀವು ತಗೊಂಡಿದ್ದೀರಾ ಸರ್? ನಾನು ತಗೊಂಡಿದ್ದೀನಿ ಸರ್. ಪೂರ್ತಿ ಕಟ್ಟಿದ್ರ? ಅಲ್ಲ, ಲೆಕ್ಕ ಕರೆಕ್ಟ್ ಆಗಿ ಚುಕ್ತಾ ಆಯ್ತಾ ಸರ್? ಮೊದಲೆಲ್ಲ ಕಡಿಮೆ ಇತ್ತು ಇಂಟ್ರೆಸ್ಟ್. ಫಸ್ಟ್ ಇಂಟ್ರೆಸ್ಟ್ ಕಡಿಮೆ ಇತ್ತು, ಕಟ್ಟಿದ್ದೇ ಗೊತ್ತಾಗ್ತಿರ್ಲಿಲ್ಲ. ಇತ್ತೀಚೆಗೆ ಈಗ ಒಂದು 5-6 ವರ್ಷದಿಂದ ಸಿಕ್ಕಾಪಟ್ಟೆ ಬಡ್ಡಿ. ಆಮೇಲೆ ಅವರು ಎಲ್ಲನೂ ಇದು ಮಾಡಿಸಿದ್ರೆ ಮಾತ್ರ ನಿಮ್ಗೆ ಸಾಲ ಕೊಡೋದು ಅನ್ನೋದು ಡಿಮ್ಯಾಂಡ್ ಮಾಡ್ತಾರೆ. ಅದು LIC ಅಂತ ಹೇಳಿ ಅಂತ ಮೈಕ್ರೋ ಬಜೆಟ್, ಭೀಮಾ ಯೋಜನೆ ಅಂತ ಏನೇನೋ ಇರ್ತವೆ ಸರ್ ಅವರಲ್ಲಿ. ನನಗದಷ್ಟು ಮೈಕ್ರೋ ಬಜೆಟ್ ಅನ್ನೋದು ನಾನು ಕೂಡ ಮಾಡಿದ್ದೀನಿ. ಅದು ತಿಂಗಳಿಗೆ ವರ್ಷಕ್ಕೆ 11,000 ಕಟ್ಟಬೇಕು ನಾವು ಮೈಕ್ರೋ ಬಜೆಟ್. ಆಮೇಲೆ ಈಗ 2 ಲಕ್ಷ ಸಾಲ ತಗೋಬೇಕು ಅಂದ್ರೆ ಅದು ಕಂಪಲ್ಸರಿ ಮಾಡ್ಲೇಬೇಕು. ನಿರಂತರ ಪುಸ್ತಕ ತಗೊಳ್ಳೇಬೇಕು. ಆಮೇಲೆ PRK ಅಮೌಂಟ್ ಅಂತ ವರ್ಷಕ್ಕೆ 3-4 ಸಾವಿರ ಕಟ್ಟಬೇಕು. ಇದೆಲ್ಲ ಕಟ್ಟಿಲ್ಲ ಅಂತ ಅಂದ್ರೆ ಅದಕ್ಕೆ ಬಡ್ಡಿ ಹಾಕ್ತಾರೆ. PRK ಅಮೌಂಟ್ ಬಡ್ಡಿ ಹಾಕ್ತಾರೆ. ಅದೇ LIC ಮಾಡ್ತಿರ್ತೀವಲ್ಲ ಮೈಕ್ರೋ ಬಜೆಟ್, ಅದಕ್ಕೆ ಬಡ್ಡಿ ಹಾಕ್ತಾರೆ. ಆಮೇಲೆ ನಾವು ಮಾಮೂಲಿ ಸಾಲ ತಗೊಂಡಿರ್ತೀವಲ್ಲ ಅದಕ್ಕೆ ಬಡ್ಡಿ ಹಾಕ್ತಾರೆ. ಇದಕ್ಕೆಲ್ಲ ಬಡ್ಡಿ ಹಾಕ್ದಾಗ ಅದೆಲ್ಲ ಹೇಗೆ ಹೋಗುತ್ತೆ ಅಂದ್ರೆ, ನಾವು ಸಾಲ ಕಟ್ತಾ ಇರ್ತೀವಲ್ಲ ಸರ್, ಅದ್ರಲ್ಲೇ ಹೋಗುತ್ತೆ. ಅದ್ರಲ್ಲೇ ಅವ್ರು ಕಟ್ ಮಾಡ್ಕೋತಾರೆ. ಕೇಳಿದ್ರೆ ಕಟ್ ಮಾಡ್ಬೇಡಿ ಅಂತಂದ್ರೆ ನೀವು ಸಾಲ ತಗೊಂಡಿಲ್ವಾ, ಕಟ್ ಮಾಡಕೂಡ್ದು ಅಂತ ಹೇಳಿದ್ರೆ ಅವ್ರು ಜಗಳ ತರ್ತಾರೆ. ಸಾಲ ತಗೋಬೇಕಾದ್ರೆ ಕಂಡೀಷನ್ ಹಾಕಿರ್ತಾರ, ಈ ತರ ಎಲ್ಲ ತಗೋಬೇಕು ಅಂತ ಹೇಳಿರ್ತಾರ ಸರ್? ಇದು ನೀವು ಮಾಡ್ಸಿದ್ರೆ ಮಾತ್ರ ನಿಮಗೆ ಬರೋದು, ಇಲ್ಲಾಂದ್ರೆ ಬರೋದಿಲ್ಲ, ಹಾಗೆ ಹೀಗೆ ಅಂತ ಪಾಪ ಹೇಳ್ಬಿಡ್ತಾರಲ್ಲ ಸರ್. ಹೇಳ್ಬಿಡ್ತಾರೆ. ಆಮೇಲೆ ಅದ್ರಲ್ಲೂ ಕೂಡ ಬೆನಿಫಿಟ್ ಬರುತ್ತೆ, ಇದ್ರಲ್ಲೂ ಬೆನಿಫಿಟ್ ಬರುತ್ತೆ, ಎಲ್ಲಾ ಸೇರಿ ದೊಡ್ಡ ಬಂದ್ಬಿಡುತ್ತೆ ಅಂತ ಹೇಳ್ಬಿಡ್ತಾರೆ. ಹೌದು ಅಷ್ಟೇ. ಇವ್ರು ಅವಾಗ ಕಷ್ಟ ಇರುತ್ತೆ, ಸಾಲ ಮಾತ್ರ ಬೇಕಾಗಿತ್ತಿರುತ್ತೆ, ಕೈ ಬಿಡ್ಬಿಡ್ತಾರೆ, ಮುಗಿದೋಯ್ತು. ಹೌದು, 10 ವರ್ಷಕ್ಕೆ ನಿಮ್ಗೆ ಇಷ್ಟು ದುಡ್ಡು ಬರುತ್ತೆ, ಅಷ್ಟು ದುಡ್ಡು ಬರುತ್ತೆ, ನಿಮ್ಗೆ ಕಟ್ಟಿರೋ ದುಡ್ಡು ಇಂಟ್ರೆಸ್ಟ್ ಎಷ್ಟು ಕೊಡ್ತೀವಿ,
ಅದು ಇದು ಅಂತ ಎಲ್ಲ ಆಸೆ ತೋರ್ಸ್ಬಿಡ್ತಾರೆ ಸರ್. ಹ್ಮ್, ಹ್ಮ್. ಹಾಗಾಗಿ ನಾವು ಎಲ್ಲರೂ ಮಾಡ್ತಿರ್ತಾರೆ. ಯಾಕಂದ್ರೆ 2 ಲಕ್ಷ ದುಡ್ಡು ಬೇಕೇ ಬೇಕಲ್ವಾ, ಮಕ್ಳು ಎಜುಕೇಶನ್ ಬೇಕು, ವ್ಯವಹಾರ ಮಾಡಕ್ ಬೇಕು, ವ್ಯವಸಾಯ ಮಾಡಕ್ಕೆ ಬೇಕು. ಹೌದು. ಶ್ರೀಮಂತರು ಯಾರು ಧರ್ಮಸ್ಥಳ ಸಂಘನ ಮಾಡಿಲ್ಲ, ತಗೊಳ್ಳೋದು ಇಲ್ಲ ಅಲ್ಲಿ. ತಗೊಳ್ಳೋದು ಇಲ್ಲ, ಅವ್ರು ಯಾರು ಆ ಸಂಘದಲ್ಲಿ ಇಲ್ಲ. ಈ ಸಂಘದಲ್ಲಿ ಇರೋಂಥವ್ರು ಎಲ್ಲ ಬಡ ವರ್ಗದವರು, ಮಧ್ಯಮ ವರ್ಗದವರು, ಕೂಲಿ ಮಾಡಂತವ್ರು, ಇಂಥವ್ರೇನೆ ಆ ಸಂಘದಲ್ಲಿ ಮಾಡ್ಕೊಂಡು ಹೌದು ಪ್ರಾಣ ಕಳ್ಕೊತಾರೆ. ಇದು ಮರ್ಯಾದೆ ಗಂಜಿ. ಹೌದು ಹೌದು ಹೌದು. ಮರ್ಯಾದೆ ಗಂಜಿ ಇವರ ದಬ್ಬಾಳಿಕೆಗೆ, ಇವರ ರೌಡಿಸಮ್ಗೆ, ಹಾಗೆ ಅಕ್ಕಪಕ್ಕದವರ ಆ ಹೆಂಗಸರುಗಳು ಬರ್ತಾರೆ ಸರ್, ಒಬ್ರು ಇಬ್ರು ಬರ್ತಾರೆ ಸರ್ ಮನೆಗೆ, 10-12 ಜನ ಬರ್ತಾರೆ. ಅಯ್ಯೋ, 10-12 ಜನ ಬರ್ತಾರೆ. ಏನ್ ಮಾಡ್ಬೇಕು ಹಿಂಗಾಗ್ಬಿಟ್ಟವ್ರು? ಭಯ ಅಂತ ಹೆಂಗಿರ್ತಪ್ಪ? ಸರ್ ನಾನು ಹೇಳ್ತೀನಿ, ಇಲ್ಲಿ ಕೆಲವು ಲೇಡೀಸ್ ಗಳಿಗೆ ಕೊಡ್ರಿ, ಕಂಪ್ಲೇಂಟ್ ಕೊಡಿ, ಬನ್ನಿ ಕಂಪ್ಲೇಂಟ್ ಕೊಡೋಣ ಅಂತೀನಿ. ಪಾಪ ಅವರು ತಗೊಂಡಿದೀವಲ್ಲ ತಗೊಂಡಿದ್ವಲ್ಲ ಮಾನ ಮರ್ಯಾದೆಗೆ ಅನ್ಸ್ಕೊತಾರೆ. ಓಕೆ, ಅಲ್ಲ ತಗೊಂಡಿದ್ರೆ ನಿಜ, ಆದ್ರೆ ಹೇಳಿಕ್ಕಿಂತ ಜಾಸ್ತಿ ಇವರೇ ದುಡ್ಡು ಕೊಟ್ಬಿಟ್ಟಿದ್ರೆ ಯಾಕೆ ಕೇಳಲ್ಲ ಅಂತ, ಆ ಧೈರ್ಯ ಇಲ್ಲ ಅಂತ. ಆ ಧೈರ್ಯ ಇಲ್ಲ ಅಂತಂದ್ಮೇಲೆ ಇವರು ಏನಂತಂದ್ರೆ ಬದುಕಿನ ಅಂತ್ಯ ಮಾಡ್ಕೊಳ್ತಾ ಇದ್ದಾರೆ ಇವರು. ಹೌದು ಹೌದು. ಅಟ್ಲೀಸ್ಟ್ ಪ್ರಶ್ನೆ ಮಾಡಿ ಅವ್ರು ನ್ಯಾಯ ಪಡ್ಕೊಳ್ತಾ ಇಲ್ಲ. ಭಾರಿ ವಿಷಾದನೀಯ ಸರ್ ಪಾಪ. ಆತರ ಈ ಒಂದು ಏನೋ ಒಂದು 50,000 1 ಲಕ್ಷಕ್ಕೋಸ್ಕರ ಪ್ರಾಣ ಕಳ್ಕೊಳ್ಳೋದೊಂದು ಇದ್ರಂತ ಒಂದು ದೊಡ್ಡ ಅನಾಹುತ ಬೇರೆ ಒಂದಿಲ್ಲ ಸರ್. ಸರ್ಕಾರ ಯಾಕೆ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ, ಅದು ನಾನು ಕೇಳೋ ಪ್ರಶ್ನೆ. ಇಲ್ಲಮ್ಮ, ಇದು ರೆವಲ್ಯೂಷನ್ ಆಗಿ ಆರಂಭ ಆಗಿದೆ, ಮುಂದೆ ಖಂಡಿತವಾಗ್ಲೂ ಇದಕ್ಕೆ ಕಡಿವಾಣ ಬಿದ್ದೇ ಬೀಳುತ್ತೆ. ಅಂದ್ರೆ ಇದು ಮುಗ್ದೋಗ್ಬಿಡುತ್ತೆ ಅಂತಲ್ಲ. ಧರ್ಮಸ್ಥಳ ಸಂಘ ಯಾವತ್ತೂ ಕೂಡ ನಿಲ್ಲಲ್ಲ. ಯಾಕಂದ್ರೆ ಇವತ್ತು ಒಬ್ಬ 1000 ಕೋಟಿ ಅವ್ನಿಗೂ ಕೂಡ ಸಮಸ್ಯೆ ಇರುತ್ತೆ, ಅವನು ಫೈನಾನ್ಸ್ ತಗೋತಾನೆ. ಆಮೇಲೆ ಏನ್ ಮಾಡ್ತಾರೆ ಗೊತ್ತಾ ಸರ್, ಇವರು ಯಾರು ಕಟ್ಟಲ್ಲ ತೊಂದರೆ ಆಗಿದೆ, ಅವ್ರ ಮನೆ ಹತ್ರ ಇವರು ಮಿಕ್ಕಿದವ್ರನ್ನೆಲ್ಲ ಕಳ್ಸಿ ಜಗಳ ಮಾಡೋದು. ಎತ್ತು ಕಟ್ಟೋದು. ಇಲ್ಲ ಅಂದ್ರೆ ನೋಡಿ ಅವ್ರು ಕಟ್ಟಿಲ್ಲ, ಅವ್ರ ದುಡ್ಡೆಲ್ಲ ಸೇರಿಸಿ ನೀವೇ ಕಟ್ಟಿ ಅಂತ ಅವರಿಗೆ ಬ್ಲಾಕ್ ಮೇಲ್ ಮಾಡೋದು. ಆಮೇಲೆ ಅವ್ರ ಜೊತೆ ತಗೊಂಡಿರ್ತಾರೆ ಒಂದ್ 8-10 ಜನ, ಅವರೆಲ್ಲ ಇವ್ರ ಮೇಲೆ ಎದುರು ಬೀಳ್ತಾರೆ. ಹೌದು ಹೌದು ಹೌದು. ಈಗ ಆಮೇಲೆ ಹೇಳ್ತಾರೆ ಅವ್ರಿಗೆ, ನೀನ್ ಅವ್ರು ಕಟ್ಟಿದ ಆಕೆ ಕಟ್ಟಿಲ್ಲ, ಹಾಗಾಗಿ ನಿಮ್ದೆಲ್ಲ ಸಿಬಿಲ್ ಹಾಕ್ತೀವಿ, ನಿಮ್ದು ಸಿಬಿಲ್ ಬರಲ್ಲ ಅಂತ ಅವ್ರಿಗೆ ಹೆದರ್ಸೋದು. ಧರ್ಮಸ್ಥಳ ಸಂಘದಲ್ಲಿ ಯಾವ್ದು ಕೂಡ ಸಿವಿಲ್ ಬರಲ್ಲಮ್ಮ, ಯಾಕೆಂದ್ರೆ ಅವ್ರು ಬ್ಯಾಂಕ್ ನಲ್ಲೇ ಇಲ್ಲ. ಅವರು ಬ್ಯಾಂಕ್ ನಲ್ಲಿ ನಾನು ಹೇಳ್ತಾ ಇದ್ದೀನಿ, ಇದು ನಮಗೆ ಬ್ಯಾಂಕಿಂದ ಕೊಟ್ಟಿರೋ ದುಡ್ಡಲ್ಲ, ನಮ್ ಬ್ಯಾಂಕಿಗೆ ಅಕೌಂಟ್ಗೆ ಹೋಗ್ತಾ ಇಲ್ಲ ದುಡ್ಡು ಅಂತ ಹೇಳಿ ನಾನು ಅವರಿಗೆ ಮನವರಿಕೆ ಮಾಡ್ತಾ ಇದ್ದೀನಿ. ಆದ್ರೂ ಕೂಡ ಹೆಂಗಸರುಗಳು ಅದನ್ನ ಇದ್ ಮಾಡ್ಕೊತಾ ಇಲ್ಲ, ಗಮನಕ್ಕೆ ತಗೋತಾ ಇಲ್ಲ, ಅರ್ಥ ಮಾಡ್ಕೊಳ್ತಾನೆ ಜನಗಳು ಹಾಳಾಗಿ ಹೋಗ್ತಾ ಇದ್ದಾರೆ. ಏನು ಮಾಡ್ಬೇಕು ಅನ್ನೋದು ಯಾರು ಧೈರ್ಯವಾಗಿ ಪ್ರಶ್ನೆ ಮಾಡ್ತಾರ ಅವ್ರು ಬದುಕ್ತಾರಮ್ಮ. ಯಾರು ಹೆದರು ಪಕ್ಕಳ ತರ ಇರ್ತಾರೆ, ಸೊ ಅವ್ರ ಜೀವನ ಅಂತ್ಯ ಕಂಡುಕೊಳ್ತಾರೆ. ನಾವು ಇನ್ನೇನು ಮಾಡೋಕ್ಕಾಗ. ನಾವು ತುಂಬಾ ಧೈರ್ಯ ಹೇಳಿದ್ವಿ, ಆದ್ರೆ ತುಂಬಾ ಜನ ನನಗೆ ಡಾಕ್ಯುಮೆಂಟ್ ಕೂಡ ಕಳಿಸಿದ್ರೆ, ತುಂಬಾ ಜನ ನಿಮ್ಮಂತವ್ರು ಧೈರ್ಯವನ್ನು ಮಾತಾಡ್ತಿದ್ದಾರೆ. ಒಬ್ರು ಹೆಣ್ಮಕ್ಳಾಗಿ ನೀವು ಎಲ್ಲಾ ಸಮಸ್ಯೆನ ಹೇಳ್ಕೊಳ್ತಾ ಇದ್ರೆ ಅಂದ್ಮೇಲೆ ನಿಮ್ಮನ್ನು ಕೂಡ ನಾನು ಮೆಚ್ಕೊಳ್ತೀನಿ. ನಿಮ್ಮನ್ನ ನೋಡಿ ಒಂದು 10 ಜನ ಬದಲಾವಣೆ ಆದ್ರೂ ಕೂಡ ಆ ಪುಣ್ಯ ನಿಮ್ಗೆ ಬರುತ್ತೆ. ನಾನು ಹೇಳ್ತಿದ್ದು ಧರ್ಮಸ್ಥಳ ಸಂಘದ ವಿರೋಧ ನಾವಿಲ್ಲ, ಸಂಘದ ವಿರೋಧ ಇಲ್ಲ. ಸಂಘದಲ್ಲಿ ಇರುವಂತಹ ಕೆಲವೊಂದು ಕಾನೂನುಗಳಿದೆಯಲ್ಲ, ಜನಗಳಿಗೆ ಹಿಂಸೆ ಮಾಡೋದದ್ದು, ತೊಂದರೆ ಕೊಡುವಂಥದ್ದು, ತಾಳಿನ ಮಾರಿಸುವಂಥದ್ದು, ಆಸ್ತಿ ಪಾಸ್ತಿನ ಬಿಟ್ಟು ಕಳಿಸುವಂಥದ್ದು, ಆಮೇಲೆ ಮರ್ಯಾದೆ ತೆಗೆಯುವಂಥದ್ದು, ಆಮೇಲೆ ವಾರದ ಬಡ್ಡಿ, ಇವೆಲ್ಲವೂ ಕೂಡ ಕಡಿಮೆ ಆಗಬೇಕು. ವಾರದ ಬಡ್ಡಿಗೆ ಯಾವುದೇ ವಾರದ ಬಡ್ಡಿ ಈಗ ನಾವು ಬೇರೆ ಫೈನಾನ್ಸ್ ಗಳಲ್ಲಿ, ಮೈಕ್ರೋ ಫೈನಾನ್ಸ್ ಗಳಲ್ಲಿ ತಗೊಂಡಿದ್ದಾರೆ, ಇಲ್ಲ ಅಂತ ತಗೊಂಡಿದ್ದಾರೆ. ಅವರು ತಿಂಗಳಿಗೆ ಒಂದ್ಸರಿ ಕಟ್ಟಿಸ್ಕೋತಾರೆ ಸರ್. ಆಕಸ್ಮಿಕವಾಗಿ 1 ತಿಂಗಳು ಕಟ್ಟಿಲ್ಲ ಅಂದ್ರೂ ಮತ್ತೆ ನೆಕ್ಸ್ಟ್ ಮಂತ್ ಅದನ್ನು ಸೇರ್ಸ್ ಕಟ್ಟಿ ಅಂತ ಹೇಳ್ತಾರೆ. ಇವ್ರಿಗೆ ಆ ತರ ಅಲ್ಲ. ಈ ಮೈಕ್ರೋ ಫೈನಾನ್ಸ್ ಅಂದ್ರೆ ಈ ಧರ್ಮಸ್ಥಳದ ವಿಶೇಷವಾದ ಮೈಕ್ರೋ ಫೈನಾನ್ಸ್, ಇದ್ರ ಬಗ್ಗೆ ಜನಗಳಿಗೆ ಎಚ್ಚೆತ್ಕೋಬೇಕು ಸರ್. ಹೌದು, ವಾರದ ಬಡ್ಡಿನ ವರ್ಷದ ಬಡ್ಡಿ ಅಂತ ತಗೋತಾ ಇದಾರೆ ಅವರು.